ಓಂ ಗಂಗನಪತಯೇ ನಮಃ. ಜೈ ಶ್ರೀಕೃಷ್ಣ. ಓಂ ದುಂ ದುರ್ಗಾಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 18 ಶ್ಲೋಕ 31ರಿಂದ ಆರಂಭ ಮಾಡಲಿಕ್ಕಿದ್ದೇವೆ. ಯಯಾ ಧರ್ಮಂ ಅಧರ್ಮಂ ಚ ಕಾರ್ಯಂ ಚ ಅಕಾರ್ಯಂ ಏವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಪಾರ್ಥನೆ, ಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ. ಶ್ಲೋಕ 32. ಅಧರ್ಮಂ ಧರ್ಮಂ ಇತಿಯ ಮನ್ಯತೆ ತಮಸ ಆವೃತ ಸರ್ವ ಅರ್ಥಾನ್ ವಿಪರೀತಾಂಚ ಬುದ್ಧಿ ಸಾ ಪಾರ್ಥ ತಾಮಸಿ. ಪ್ರಾರ್ಥನೆ ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವಂತಹ ಬುದ್ಧಿ ತಾಮಸಿಕವಾದದ್ದು. ತಾಮಸಿಕವಾದ ಬುದ್ಧಿ ಕೆಲಸ ಮಾಡಬೇಕಾದ ರೀತಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ವಾಸ್ತವವಾಗಿ ಧರ್ಮಗಳಲ್ಲದ ಧರ್ಮಗಳನ್ನು ಒಪ್ಪಿಕೊಳ್ಳುತ್ತದೆ. ವಾಸ್ತವವಾದ ಧರ್ಮವನ್ನು ತಿರಸ್ಕರಿಸುತ್ತದೆ. ಅಜ್ಞಾನಿಗಳಾದವರು ಮಹಾತ್ಮನನ್ನು ಸಾಮಾನ್ಯ ಮನುಷ್ಯನೆಂದು, ಸಾಮಾನ್ಯ ಮನುಷ್ಯನನ್ನು ಮಹಾತ್ಮನೆಂದು ತಿಳಿಯುತ್ತಾರೆ. ಸತ್ಯವನ್ನು ಅಸತ್ಯ ಎಂದು ಮತ್ತು ಅಸತ್ಯವನ್ನು ಸತ್ಯ ಎಂದು ಸ್ವೀಕರಿಸುತ್ತಾರೆ. ಅವರು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ತಪ್ಪು ದಾರಿಯನ್ನೇ ಹಿಡಿಯುತ್ತಾರೆ. ಆದ್ದರಿಂದ ಅವರದು ತಾಮಸಿಕ ಬುದ್ಧಿ. ಶ್ಲೋಕ 33. ಧೃತ್ಯ ಯಯಾ ಧಾರಯತೆ ಮನಃ ಪ್ರಾಣ ಇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಪ್ರಾರ್ಥನೆ, ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವಂತಹ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕ ಆದದ್ದು. ಯೋಗವು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಾಧನ. ದೃಢ ಮನಸ್ಸಿನಿಂದ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯ ವ್ಯಾಪಾರಗಳನ್ನು ಪರಮಪ್ರಭುವಿನಲ್ಲಿ ಕೇಂದ್ರೀಕರಿಸಿ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿದವನು ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾನೆ. ಇಂತಹ ದೃಢ ಸಂಕಲ್ಪ ಸಾತ್ವಿಕ ಆದದ್ದು. ಅವ್ಯಭಿಚಾರಿಣ್ಯ ಎನ್ನುವ ಮಾತು ಬಹಳ ಮಹತ್ವದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದವರ ಮನಸ್ಸು ಬೇರೆ ಬೇರೆ ಯಾವುದೇ ಚಟುವಟಿಕೆಯಿಂದ ವಿಚಲಿತವಾಗುವುದಿಲ್ಲ ಎನ್ನುವುದನ್ನು ಅದು ಸೂಚಿಸುತ್ತದೆ. ಶ್ಲೋಕ 34. ಯಯಾತು ಧರ್ಮ ಕಾಮ ಅರ್ಥಾನ್ ಧೃತ್ಯ ಧಾರಯತೆ ಅರ್ಜುನ ಪ್ರಸಂಗೇನ ಫಲ ಆಕಾಂಕ್ಷಿ ಧೃತಿ ಸಾದ್ ಪಾರ್ಥ ರಾಜಸಿ. ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮ ಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವಂತಹ ದೃಢ ಸಂಕಲ್ಪವು ರಾಜಸವಾದದ್ದು. ರಾಜಸ ಭಾವದವನು ಧಾರ್ಮಿಕ ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವಾಗಲೂ ಕರ್ಮಫಲಾಪೇಕ್ಷೆಯನ್ನು ಇಟ್ಟುಕೊಂಡಿರುತ್ತಾನೆ. ಇಂದ್ರಿಯ ತೃಪ್ತಿಯೊಂದೇ ಅವನ ಬಯಕೆ. ಅವನ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳು ಹೀಗೆ ಕರ್ಮದಲ್ಲಿ ತೊಡಗಿರುತ್ತವೆ. ಶ್ಲೋಕ 35. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಂ ಏವ ಚ ನ ವಿಮುಂಚತಿ ದುರ್ಮೇಧ ಧೃತಿ ಸಾ ಪಾರ್ಥ ತಾಮಸಿ. ಪಾರ್ಥನೆ, ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ಸಾತ್ವಿಕ ಸ್ವಭಾವದ ಮನುಷ್ಯನು ಕನಸನ್ನೇ ಕಾಣುವುದಿಲ್ಲ ಎಂದು ನಿರ್ಧರಿಸಬಾರದು. ಇಲ್ಲಿ ಸ್ವಪ್ನ ಅಂದರೆ ಅತಿ ನಿದ್ರೆ. ಸ್ವಪ್ನ ಕಾಣುವುದು ಯಾವಾಗಲೂ ಉಂಟು. ಸಾತ್ವಿಕ, ರಾಜಸ ಅಥವಾ ತಾಮಸ ಯಾವುದೇ ಗುಣದಲ್ಲಿಯೂ ಸ್ವಪ್ನ ಕಾಣುವುದು ಸಹಜ ಘಟನೆ. ಆದರೆ ಕೆಲವರು ಅತಿನಿದ್ರೆಯನ್ನು ಬಿಡಲಾರರು. ಐಹಿಕ ವಸ್ತುಗಳನ್ನು ಸವಿಯುವ ಜಂಭವನ್ನು ಬಿಡಲಾರರು. ಅವರು ಸದಾ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವಂತಹ ಸ್ವಪ್ನವನ್ನೇ ಕಾಣುತ್ತಿರುತ್ತಾರೆ. ಅವರ ಪ್ರಾಣ, ಮನಸ್ಸು ಮತ್ತು ಇಂದ್ರಿಯಗಳು ಹೀಗೆ ನಿರತವಾಗಿರುತ್ತವೆ. ಇಂತಹವರಿಗೆ ತಾಮಸಿಕ ಸಂಕಲ್ಪ ಇದೆ ಎಂದು ಭಾವಿಸಲಾಗುತ್ತದೆ. ಶ್ಲೋಕ 36. ಸುಖಂ ತು ಇದಾನೀಂ ತ್ರಿವಿಧಂ ಶೃಣು ಮೇ ಭರತ ಋಷಭ ಅಭ್ಯಾಸಾತ್ ರಮತೆ ಯತ್ರ ದುಃಖ ಅಂತಂ ಚ ನಿಗಚ್ಚತಿ. ಭರತಶ್ರೇಷ್ಠನೇ, ಬದ್ಧ ಆತ್ಮವು 3 ಬಗೆಯ ಸುಖವನ್ನು ಸವಿಯುತ್ತದೆ. ಕೆಲವೊಮ್ಮೆ ಅವುಗಳಿಂದ ಅವನ ಎಲ್ಲ ದುಃಖ ಅಂತ್ಯಗೊಳ್ಳುತ್ತದೆ. ಇದನ್ನು ಕುರಿತು ಹೇಳುತ್ತೇನೆ, ಕೇಳು. ಬದ್ಧ ಆತ್ಮ ಐಹಿಕ ಸುಖವನ್ನು ಮತ್ತೆ ಮತ್ತೆ ಸವಿಯಲು ಪ್ರಯತ್ನಿಸುತ್ತದೆ. ಇದು ಚರ್ವಿತ ಚರ್ವಣ.
ಆದರೆ ಕೆಲವೊಮ್ಮೆ ಹೀಗೆ ಸುಖಪಡುವಾಗ ಮಹಾತ್ಮನೊಬ್ಬನ ಸಹವಾಸದಿಂದ ಅವನು ಐಹಿಕ ಬಂಧನದಿಂದ ಬಿಡುಗಡೆಯಾಗುತ್ತಾನೆ. ಬದ್ಧ ಆತ್ಮನು ಯಾವುದಾದರೂ ಒಂದು ಬಗೆಯ ಇಂದ್ರಿಯ ತೃಪ್ತಿಯಲ್ಲಿ ಸದಾ ನಿರತನಾಗಿರುತ್ತಾನೆ. ಆದರೆ ಸತ್ಸಂಗದಿಂದಾಗಿ ಇದು ಒಂದೇ ಅಂಶದ ಪುನರಾವರ್ತನೆ ಎಂದು ಅರ್ಥವಾಗಿ ತನ್ನ ನಿಜವಾದ ಕೃಷ್ಣ ಪ್ರಜ್ಞೆಯು ಅವನಲ್ಲಿ ಜಾಗೃತವಾದಾಗ ಅವನು ಕೆಲವೊಮ್ಮೆ ಹೀಗೆ ಪುನರಾವರ್ತನೆಗೊಳ್ಳುವ ತೋರಿಕೆಯ ಸುಖದಿಂದ ಎಚ್ಚರಗೊಳ್ಳುತ್ತಾನೆ. ಶ್ಲೋಕ 37. ಯತ್ ತತ್ ಅಗ್ರೇ ವಿಷಂ ಇವ ಪರಿಣಾಮೇ ಅಮೃತ ಉಪಮಂ ತತ್ ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಯಾವುದು ಪ್ರಾರಂಭದಲ್ಲಿ ವಿಷದಂತಿತ್ತು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದೋ ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಆತ್ಮ ಸಾಕ್ಷಾತ್ಕಾರದ ಅನ್ವೇಷಣೆಯಲ್ಲಿ ಮನಸ್ಸನ್ನು ಹಾಗೂ ಇಂದ್ರಿಯಗಳನ್ನು ನಿಯಂತ್ರಣಗೊಳಿಸಲು ಮತ್ತು ಮನಸ್ಸನ್ನು ಆತ್ಮದಲ್ಲಿ ಕೇಂದ್ರೀಕರಿಸಲು ಮನುಷ್ಯ ಅನೇಕ ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಈ ಎಲ್ಲ ಪ್ರಕ್ರಿಯೆಗಳು ಬಹು ಶ್ರಮದಾಯಕ, ವಿಷದಂತೆ ಕಹಿ. ಆದರೆ ನಿಯಮಗಳನ್ನು ಯಶಸ್ವಿಯಾಗಿ ಪಾಲಿಸಿ ದಿವ್ಯ ಸ್ಥಿತಿಗೆ ಬಂದರೆ ಅವನು ನಿಜವಾದ ಅಮೃತವನ್ನು ಕುಡಿಯಲು ಪ್ರಾರಂಭಿಸುತ್ತಾನೆ ಮತ್ತು ಸುಖಪಡುತ್ತಾನೆ. ಶ್ಲೋಕ 38. ವಿಷಯ ಇಂದ್ರಿಯ ಸಂಯೋಗಾತ್ ಯತ್ ತತ್ ಅಗ್ರೆ ಅಮೃತ ಉಪಮಂ ಪರಿಣಾಮೇ ವಿಷಂ ಇವ ತತ್ ಸುಖಂ ರಾಜಸಂ ಸ್ಮೃತಂ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದು ರಾಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ. ತರುಣ ತರುಣಿಯರ ಭೇಟಿಯಾಗುತ್ತದೆ. ಭಾವಾರ್ಥ: ತರುಣ ತರುಣಿಯರ ಭೇಟಿಯಾಗುತ್ತದೆ. ಅವಳನ್ನು ನೋಡುವಂತೆ ಕೂಡುವಂತೆ ತರುಣನನ್ನು ಇಂದ್ರಿಯಗಳು ದೂಡುತ್ತವೆ. ಪ್ರಾರಂಭದಲ್ಲಿ ಇದು ಇಂದ್ರಿಯಗಳಿಗೆ ಬಹು ಸಂತೋಷ ಕೊಡುವುದಾದರೂ ಕೂಡ ಕಡೆಯಲ್ಲಿ ಸ್ವಲ್ಪ ಸಮಯದ ನಂತರ ಇದು ವಿಷ ಸಮಾನವಾಗುತ್ತದೆ. ಅವರು ಬೇರೆ ಬೇರೆಯಾಗುತ್ತಾರೆ. ವಿವಾಹ ವಿಚ್ಛೇದನ ಆಗುತ್ತೆ, ಗೋಳಾಟ, ದುಃಖ ಎಲ್ಲ ಆಗುತ್ತೆ. ಇಂತಹ ಸುಖ ಯಾವಾಗಲೂ ರಾಜಸವಾದದ್ದು. ಇಂದ್ರಿಯಗಳು ಮತ್ತು ಇಂದ್ರಿಯಗಳ ವಸ್ತುಗಳ ಸಂಯೋಗದಿಂದ ಪಡೆಯುವಂತಹ ಸುಖ ಯಾವಾಗಲೂ ದುಃಖಕರವಾದದ್ದು. ಎಲ್ಲ ರೀತಿಗಳಿಂದಲೂ ಇದನ್ನು ತಪ್ಪಿಸಿಕೊಳ್ಳಬೇಕು. ಶ್ಲೋಕ 39. ಯತ್ ಅಗ್ರೇ ಚ ಅನುಬಂಧೇ ಚ ಸುಖಂ ಮೋಹನಂ ಆತ್ಮನಃ ನಿದ್ರಾ ಆಲಸ್ಯ ಪ್ರಮಾದ ಉತ್ತಮ್ ತತ್ ತಾಮಸಂ ಉದಾಹರತಂ. ಆತ್ಮಸಾಕ್ಷಾತ್ಕಾರಕ್ಕೆ ಕುರುಡಾದ ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವಂತಹ ಸುಖವನ್ನು ತಾಮಸಿಕ ಎಂದು ಕರೆಯುತ್ತಾರೆ. ಆಲಸ್ಯದಲ್ಲಿ ಮತ್ತು ನಿದ್ರೆಯಲ್ಲಿ ಸಂತೋಷ ಪಡುವವನದು ನಿಶ್ಚಯವಾಗಿಯೂ ತಾಮಸ ಗುಣ. ಹೇಗೆ ಕರ್ಮವನ್ನು ಮಾಡಬೇಕು, ಹೇಗೆ ಮಾಡಬಾರದು ಎನ್ನುವುದನ್ನು ತಿಳಿಯದವನು ತಾಮಸ ಗುಣ. ತಾಮಸ ಗುಣದವನಿಗೆ ಎಲ್ಲ ಮಾಯೆ. ಪ್ರಾರಂಭದಲ್ಲಿ ಆಗಲಿ ಮುಕ್ತಾಯದಲ್ಲಿ ಆಗಲಿ ಅವನಿಗೆ ಸುಖ ಇಲ್ಲ. ರಾಜಸ ಗುಣದ ಮನುಷ್ಯನಿಗೆ ಪ್ರಾರಂಭದಲ್ಲಿ ಯಾವುದಾದರೂ ರೀತಿಯ ಕ್ಷಣಿಕ ಸಂತೋಷ ಇರಬಹುದು, ಕಡೆಯಲ್ಲಿ ದುಃಖವೇ. ಆದರೆ ತಾಮಸ ಸ್ವಭಾವದವನಿಗೆ ಪ್ರಾರಂಭದಲ್ಲಿಯೂ ಕೊನೆಯಲ್ಲಿಯೂ ಅಂದರೆ ಕಡೆಯಲ್ಲಿಯೂ ಸಂಕಟವೇ. ಶ್ಲೋಕ 40. ನ ತತ್ ಅಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿ ಜೈಹಿ ಮುಕ್ತಂ ಯತ್ ಏಭಿಃ ಸ್ಯಾತ್ ತ್ರಿಭಿಃ ಗುಣೈಃ. ಈ ಲೋಕದಲ್ಲಾಗಲಿ ಮೇಲಿನ ಲೋಕವ್ಯೂಹಗಳ ದೇವತೆಗಳಲ್ಲಾಗಲಿ ಐಹಿಕ ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಬಿಡುಗಡೆ ಹೊಂದಿದ ಜೀವಿ ಯಾರೂ ಇಲ್ಲ ಎಂದು ಇಲ್ಲಿ ಹೇಳಲಾಗಿದೆ. ವಿಶ್ವದ ಮೇಲೆ ಐಹಿಕ ಪ್ರಕೃತಿಯ ಗುಣತ್ರಯಗಳ ಒಟ್ಟು ಪ್ರಭಾವವನ್ನು ಇಲ್ಲಿ ಪ್ರಭು ಸಂಗ್ರಹವಾಗಿ ಹೇಳುತ್ತಾನೆ. ಮೈ ಫ್ರೆಂಡ್ಸ್, ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮ ಮುಂದಿಡ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜಯ ಮಾ ಕಾಳಿ, ಜೈ ಶ್ರೀ ಕೃಷ್ಣ. ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.